ನನಗೆ ಯಾವಾಗ ಕಾನ್ಫಿಡೆಂಟ್ ಫೀಲ್ ಆಯಿತು ಅಂತಂದರೆ ಸೆಕೆಂಡ್ ಟರ್ಮ್ ಎಂಡಿಂಗಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಸೊ ಆವಾಗ ನಮ್ಮ ಟ್ಯೂಷನ್ಸಿಗೆ ಮುಗ್ದಿತ್ತು, ಸಿಲೆಬಸ್ ಎಲ್ಲ ಮುಗ್ದಿತ್ತು. ನಾನು ಪ್ರಾಕ್ಟೀಸ್ಗೋಸ್ಕರ ನಾನು 2 to 3 ಡೇಸ್ ರಜೆ ಹಾಕಿದ್ದೆ. ಆವಾಗ ಸಾಲ್ವ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ದ್ಯಾಟ್ ನಾವು ಟ್ಯೂಷನ್ಸಲ್ಲಿ ಏನು ಸಾಲ್ವ್ ಮಾಡಿದ್ದೀವಿ ಅದನ್ನು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಸೊ ನನಗೆ ಆವಾಗ ನನ್ನ ಕಾನ್ಫಿಡೆಂಟ್ ಕೂಡ ಬೂಸ್ಟ್ ಆಗಿತ್ತು. ಸೊ ಐ ಕುಡ್ ಡೂ ವೆಲ್ ಇನ್ ಮೈ ಮ್ಯಾಥ್ಸ್ ಫೈನಲ್ ಎಕ್ಸಾಮ್. ಅದಕ್ಕಿಂತ ಫಸ್ಟು ನನ್ನ ಮ್ಯಾಥ್ಸ್ ಪೇಪರ್ ನೋಡಿದ ತಕ್ಷಣ ನನಗೆ ಫುಲ್ಲು ಕಾನ್ಫಿಡೆನ್ಸೇ ಇರ್ತಿರಲಿಲ್ಲ. ಅಂದರೆ ಲಾಸ್ಟ್ 30 ಮಿನಿಟ್ಸಲ್ಲಿ ನಾನು ಕೈ ಒಂದೊಂದ್ಸರಿ ಶಿವರ್ ಆಗಿಬಿಡೋದು. ಸೊ ನನಗದು ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ ಆಗಲಿಲ್ಲ. ನನ್ನ ಪರ್ಫಾರ್ಮೆನ್ಸ್ ಸ್ಪೀಕಿಂಗ್ ಟು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ತುಂಬ ಇಂಪ್ರೂವ್ ಆಗಿದೆ. ಲೈಕ್ I would recommend Sunil sir for other students also because our way of teaching ತುಂಬ ಚೆನ್ನಾಗಿದೆ. ಹಿ ಈಸ್ ವೆರಿ ತುಂಬ ಪೇಷನ್ಸಿಂದ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಮಕ್ಕಳ ಜೊತೆಗೆ ತುಂಬ ಇಂಟ್ರ್ಯಾಕ್ಟ್ ಮಾಡಿ, ಆ್ಯಂಡ್ ಈ ಆಲ್ಸೋ ಹ್ಯಾವ್ ಅ ಕನ್ಸರ್ನ್ ಅಬೌಟ್ ಸ್ಟೂಡೆಂಟ್ಸ್. ಸೊ ನಾವು ಯಾವಾಗ ಕೇಳಿದ್ರು ಕೂಡ ಎಲ್ಲ ಪ್ರಾಬ್ಲಮ್ಸ್ನ ಲೈಕ್ ಡೌಟ್ಸ್ನ ಕ್ಲಿಯರ್ ಮಾಡಿ, ಅವ್ರಿಗೆಷ್ಟೇ ವರ್ಕ್ ಇದ್ದರೂ ಅವರು ಅದನ್ನೆಲ್ಲ ಸಾಲ್ವ್ ಮಾಡಿ ನಮಗೆ ಕಳಿಸೋರು. ಆ್ಯಂಡ್ ನಮಗೆ EACare ಇದೆ ಅಂತ ಗೊತ್ತಾದಮೇಲೆ ಹಿ ಆಲ್ಸೋ ಸ್ಟಾರ್ಟೆಡ್ ಟೇಕಿಂಗ್ ಎಕ್ಸ್ಟ್ರಾ ಕ್ಲಾಸಸ್ ಫಾರ್ ಅಸ್. ಸೊ ನಾವು ಯಾವಾಗ ಕೇಳಿದ್ರು ಕೂಡ ಎಕ್ಸ್ಟ್ರಾ ಕ್ಲಾಸಸ್ನ ತೊಗೊಂಡು ಈ ಥರ ಕಾನ್ಸೆಪ್ಟ್ಸ್ನೆಲ್ಲ ಫುಲ್ ಕ್ಲಿಯರ್ ಮಾಡೋರು. ಸೊ ಐ ವುಡ್ ಥ್ಯಾಂಕ್ ಸುನಿಲ್ ಸರ್ ಫಾರ್ ಟೇಕಿಂಗ್ ಅಪ್ ದ 9th grade ಆ್ಯಂಡ್ ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಐ ಎಂಜಾಯ್ಡ್ ದ ಕ್ಲಾಸಸ್. ಸೊ ಥ್ಯಾಂಕ್ ಯು ಸರ್. 9th ಸ್ಟ್ಯಾಂಡರ್ಡ್ ನಾನು ನಿಜವಾಗ್ಲೂ ಇಷ್ಟು ರಿಸಲ್ಟ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮ್ಯಾಥ್ಸ್ ನೋಡ್ಕೊಂಡು ಹೋದರೆ. ಸೊ ಸುನಿಲ್ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ EACare ಸಾಲ್ವ್ ಮಾಡೋದಾಗಿರ್ಬೋದು, ತುಂಬ ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಮೇಲೆ ತುಂಬ ಫೋಕಸ್ ಮಾಡ್ತಿರೋರು. ಅದು ಅವ್ರು ಹೇಳ್ಕೊಟ್ಟಿದ್ದು ಮೆಥಡ್ ಎಲ್ಲ ನನಗೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ತುಂಬ ರಿಯಲೈಸ್ ಆಯಿತು, ಇಷ್ಟು ಮಾಡಿದರೆ ನನಗೆ ತುಂಬ ಈಸಿಯಾಗೂ ಸಾಲ್ವ್ ಮಾಡ್ಬೋದು ಅಂತ. ಟೋಟಲ್ ಇಯರ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಎಂಜಾಯ್ ಮಾಡಿದ್ದೀನಿ ಟ್ಯೂಷನಲ್ಲಿ. ಆಮೇಲೆ ತುಂಬ ಕಲಿತು ಇದ್ದೀನಿ ಕೂಡ. ನಾನು ಲೈಕ್ ಈಸಿ ವೇ ಆಫ್ ಸಾಲ್ವಿಂಗ್ ಇರ್ಬೋದು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್, ಮತ್ತು ನನಗೆ ತುಂಬ ಪ್ರಾಕ್ಟೀಸ್ ಆಗೋದು ಟ್ಯೂಷನ್ಸಲ್ಲೂ ಮಾಡಿ ಸ್ಕೂಲಲ್ಲೂ ಮಾಡಿ. ನನಗೆ ಅದರಿಂದ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಲೈಕ್ ಈ ಕ್ವಶನ್ ಅಲ್ವಾ ಮಾಡ್ತೀನಿ ಬಿಡು ಅಂತ. ಸೊ ಅದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಟು ಜಾಯಿನ್ your tuitions, and I would recommend other students also to join this. Thank you.